ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವು ನೋಡ್ತಿದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೈಮ್ ಬಂದು ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ 9:18. ಸೊ ರಾಣಂದು ಬ್ರೇಕ್ಫಾಸ್ಟ್ ಟೈಮ್ ಈಗ. ಅವನಿಗೆ ಬ್ರೇಕ್ಫಾಸ್ಟ್ ಕೊಡೋಂಥ ಟೈಮ್ ಈಗ. ಈ ಬ್ರೇಕ್ಫಾಸ್ಟಲ್ಲಿ ನಾವು ರಾಣಂಗೆ ಯಾವ ರೀತಿ ಕೊಡ್ತೀವಿ, ಏನೇನೆಲ್ಲ ಕೊಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ರಾಣಂದು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ನಲ್ಲ, ನೋಡಿ ಅವ್ನು ತೋರಿಸು. ನೋಡಿ ಕಾಯ್ಕೊಂಡು ಕೂತಿದ್ದಾನೆ ಪಾಪ. ಟೈಮ್ ಹಸುವಾಗೋಯ್ತು ಅವನಿಗೆ, ಫುಲ್ಲು ಹೊಟ್ಟೆ ಹಸುವಾಗ್ಬಿಟ್ಟಿದೆ. ಹಾಗಾಗಿ ಕಾಯ್ಕೊಂಡು ಕೂತಿದ್ದಾನೆ. ಈಗ ಬನ್ನಿ, ಲೇಟ್ ಮಾಡೋದು ಬೇಡ. ಸೊ ಅವನಿಗೆ ಯಾವ ರೀತಿ ಫುಡ್ ಹಾಕ್ತೀನಿ ಅಂತ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ನೋಡಿ, ಇದು ರಾಣಂದು ಫುಡ್ಡು ಸೆಟಪ್. ಇದು ಏನೆಲ್ಲ ಇದೆ ಅಂತ ನೋಡಿ, ಇದನ್ನು ನಿಮಗೆ ಕಾಣುತ್ತಿದೆ. ಮೊದಲಿಗೆ ಏನು ಮಾಡ್ತೇನೆ ಅಂದರೆ, ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ. ಸೊ ಬಾಯ್ಲ್ಡ್ ರೈಸ್ ಇದು. ಸೊ ಈ ರೈಸ್ನ ಹಾಕ್ತೀನಿ. ಸೊ ಇದರಲ್ಲಿ 3 ಕಪ್ಪು ರಾಣನ್ ಫುಡ್ ಇದು. ಅಂದರೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕು, ಪಪ್ಪಿದು. ಅಡಲ್ಟ್ ಯೂಸ್ ಮಾಡಲ್ಲ. ಎಂತಕ್ಕೆ ಪಪ್ಪಿದು ಯೂಸ್ ಮಾಡ್ತಿದ್ದೀರಾ? ಅಡಲ್ಟ್ ಆಗಿದ್ರು ಅಡಲ್ಟ್ ಯೂಸ್ ಮಾಡಬೇಕಲ್ಲ, ಅಡಲ್ಟ್ ಫುಡ್ಡು. ಎಂತಕ್ಕೆ ಪಪ್ಪಿದು ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ, ಇದರಲ್ಲಿ ಪಪ್ಪಿದಲ್ಲಿ ತುಂಬ ಹೈ ಕ್ಯಾಲೋರಿ ಆಗಿರ್ಬೋದು ಮತ್ತು ಪ್ರೋಟೀನ್ಸ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿರ್ತಾರೆ. ಬಟ್ ಅಡಲ್ಟಲ್ಲಿ ಅಷ್ಟೊಂದು ಇರೋಲ್ಲ. ಅದಕ್ಕೋಸ್ಕರ ನಾವು ಪಪ್ಪಿದು ಯೂಸ್ ಮಾಡ್ತಾಯಿದ್ದೀವಿ. ಅವ್ನ ಮರಿಯಿಂದನೂ ಒಂದು 8 ಮಂತ್ಸ್ವರೆಗೂ ರಾಯಲ್ ಕಿಟನ್ ಯೂಸ್ ಮಾಡಿದ್ವಿ. ಸೊ 8 ಮಂತ್ಸ್ ಆಗ್ತಿದ್ದಂಗೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ, ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕು ಪಪ್ಪಿದು. ಸೊ ಇದರಲ್ಲಿ 3 ಕಪ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅವನಿಗೆ 3 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಡೈಲಿ ಬಾಯ್ಲ್ಡ್ ಎಗ್ ಕೊಡೋಲ್ಲ, ಆಲ್ಟರ್ನೇಟ್ ಡೇಸು. ಇವತ್ತು ಮಂಡೇ ಬಾಯ್ಲ್ಡ್ ಎಗ್ ಕೊಟ್ಟರೆ ಇನ್ನು ವೆಡ್ನೆಸ್ಡೇ ಕೊಡ್ತೀನಿ. ಸೊ ಹಂಗೆ ದಿನ ಬಾಯ್ಲ್ಡ್ ಎಗ್ ಕೊಡ್ತೀನಿ. ನೀವು ಬೇಕಾದರೆ ಇದಕ್ಕೆ ರಾ ಎಗ್ಗು ಹಾಕ್ಬೋದು, ಏನು ತೊಂದರೆ ಇಲ್ಲ. ರಾ ಎಗ್ಗು ಬೇಕಾದ್ರೆ ಹಾಕ್ಬೋದು. ಬಟ್ ನಾನು ರಾ ಎಗ್ ಕೊಡ್ತೀನಿ. ಬಟ್ ವೀಕಲ್ಲಿ ಒಂದು ಟ್ವೈಸ್ ಕೊಡ್ತೀನಿ ನಾನು ಅಷ್ಟೇ. ಬಾಕಿ ಎಲ್ಲ ಬಾಯ್ಲ್ಡ್ ಎಗ್ಗೆ ಕೊಡೋದು. ರಾ ಎಗ್ಗು ಜಾಸ್ತಿ ಅಷ್ಟೆಲ್ಲ ಕೊಡೋಲ್ಲ. ಸೊ 1 ಕಪ್ಪಷ್ಟು ಕರಡು ತೊಗೊಂಡಿದ್ದೀನಿ. ಅವನಿಗೆ ಈಗ ಕರಡು ಹಾಕ್ತಾಯಿದ್ದೀನಿ, 1 ಕಪ್ ಪೂರ್ತಿನೂ. ಅಂತಂದರೆ ಮಲ್ಟಿವಿಟಮಿನು ನೀವು ನೋಡ್ತಿರ್ಬೋದು. ಇದು ಬಂದು ಜಿಪ್ವಿಟ್ ಅಂತ, ತುಂಬ ಒಳ್ಳೆ ಮಲ್ಟಿವಿಟಮಿನ್ ಇದು. ಇದು ಯಾವ ರೀತಿ ಹಾಕಬೇಕು ಅಂತಂದರೆ ಡಿಪೆಂಡ್ಸ್. ಇದು ನಿಮ್ಮ ಬ್ರೀಡ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ಹೈಬ್ರಿಡ್ಸ್ಗೆಲ್ಲ ನೀವು ಇದನ್ನು 10 ml ಹಾಕಬೇಕು. ನೋಡಿ, ಇದರಲ್ಲೇ ಸ್ಕೇಲ್ ಮೆನ್ಷನ್ ಆಗಿದೆ. 2.5 ml, 5 ml, ಹಾಗೆ 7.5 ml ಮತ್ತು 10 ml. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಕೇಲ್ ಇದೆ. ಸೊ ಇವಾಗ ನಾವೇನು ಮಾಡೋಕ್ಕಂದರೆ, ಬೆಳಗ್ಗೆ 10 ml, ಈವ್ನಿಂಗ್ 10 ml, ಎರಡು ಟೈಮಿಂದ ಸರಿ 20 ml ಹಾಕ್ತಿದ್ದೀವಿ. ಸೊ ಒಂದು ದಿನಕ್ಕೆ 20 ml ಹಾಕ್ಬೇಕು ನಾವು. ಹಾಂ, ಚೂರು ನೋಡಿ, 10 ml ತೊಗೊಂಡಿದ್ದೀನಿ. ಸೊ ಈಗ 10 ml ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಮಲ್ಟಿವಿಟಮಿನ್ ಎಂತಕ್ಕೆ ಹಾಕ್ತಾರೆ, ಸೊ ಯಾವ ಕಂಪ್ನಿದು ಹಾಕಿದ್ರೆ ಒಳ್ಳೆಯದು ಮತ್ತು ಯಾವ ಮೆಡಿಸನ್ ಹಾಕಿದ್ರೆ ಒಳ್ಳೆಯದು, ಎಂತಕ್ಕೋಸ್ಕರ ಇದನ್ನು ಹಾಕ್ತಾರೆ ಅಂತ ಕಂಪ್ಲೀಟ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಇದು ನೋಡ್ತಿರ್ಬೋದು ಮೆರಿಕಲ್ ಪೆಟ್ ಲಿಕ್ವಿಡ್ ಅಂತ. ಇದು ಬಂದು ಕ್ಯಾಲ್ಶಿಯಮ್ಮು, ಓಕೆನಾ. ನಾವು ಸುಮಾರು ವರ್ಷದಿಂದನೂ ಅವನಿಗೆ ಇದೇ ಕಂಪ್ನಿದೇ ಹಾಕ್ತಾ ಇರೋದು. ಸೊ ಇದು ಕೂಡ ಅಷ್ಟೇ 10 ml ಹಾಕಬೇಕು. ಫಸ್ಟು ಆ ಎರಡು ಏನೀಗ ಮಲ್ಟಿವಿಟಮಿನ್ ಕ್ಯಾಲ್ಶಿಯಮ್ ಹಾಕಿದ್ವಿ, ಅದು ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು, ನೀವು ತುಂಬ ಚೆನ್ನಾಗಿ ಶೇಕ್ ಮಾಡಿ ಹಾಕಬೇಕು. ಆ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಈಗ ಅವನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಾಣಿಸಿದೆ ಫುಡ್ಡು. ಅವನಿಗೆ ಬರೀ ಡಾಗ್ ಫುಡ್ಡೇ ಹಾಕ್ಬೋದು. ಬಟ್ ಡಾಗ್ ಫುಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಅವ್ನಿಗೆ ಅಡ್ಜಸ್ಟ್ ಆಗೋಗುತ್ತೆ. ಯಾವಾಗೂ ಡಾಗ್ ಫುಡ್ ಕೇಳ್ತಾನೆ. ಸೊ ಮನೆ ಫುಡ್ಡನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಆದಷ್ಟು ನೀವು ಮನೆ ಫುಡ್ ಕೊಟ್ರೆ ಬೆಸ್ಟು.
ಅದ್ರ ಜೊತೆ ಡಾಗ್ ಫುಡ್ ಹಾಕಿದ್ರೆ ತುಂಬ ಹೆಲ್ತಿಯಾಗಿರ್ತಾನೆ ಮತ್ತು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾನೆ. ಸೊ ಇದು ಬಂದು ಬ್ರೇಕ್ಫಾಸ್ಟು. ಇದು ಡೈಲಿ ಇದೇ ರೀತಿ ಇರಲ್ಲ. ಸೊ ಅದು ಹೇಳಿದ್ನಲ್ಲ ಆಗಲೇ ಆಲ್ಟರ್ನೇಟಿವ್ ಇಡ್ತಾರೆ. ಇವತ್ತು ಈ ಥರ ಕೊಟ್ಟರೆ ನಾಳೆ ಬೇರೆ ಥರ ಕೊಡ್ತೀನಿ. ಸೊ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು ಒಂದು ಮಧ್ಯಾಹ್ನ ಟೈಮ್ ಊಟ ಹಾಕೋದಿಲ್ಲ, ಬೆಳಗ್ಗೆ ಮತ್ತು ನೈಟ್ ಮಾತ್ರನೇ. ಏನಕ್ಕೆ 2 ಟೈಮ್ ಮಾತ್ರ ಹಾಕ್ತಿದ್ದೀನಿ ಅಂತಂದರೆ, ಮುಂಚೆ 1 ಇಯರ್ವರೆಗೂ 3 ಟೈಮ್ಸ್ ಆಗ್ತಾಯಿದೆ. ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ನೈಟ್ 3 ಟೈಮ್ಸ್ ಆಗ್ತಾಯಿದೆ. ಅದೇನಾಗುತ್ತೆ, ಈಗ 3 ಟೈಮ್ಸ್ ಆಗ್ತಾಯಿದ್ದು ತುಂಬ ಲೇಸಿಯಾಗಿ ಹೋಗುತ್ತೆ. ಯಾವಾಗ ನಾವು 2 ಟೈಮ್ ಫುಡ್ಡು ಅಷ್ಟೇ ನಾವು ಮೈಂಟೈನ್ ಮಾಡ್ಕೊಂಡು ಬರ್ತೀವಿ ಅಂದರೆ ಆವಾಗ ತುಂಬ ಆ್ಯಕ್ಟಿವ್ ಇರ್ತಾರೆ. ಅವನೀಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಷ್ಟೇ 2 ಟೈಮ್ಸ್ ಹಾಕೋದು. ಎಲ್ಲೋ ತುಂಬ ರೇರೆಸ್ಟ್ ಪರ್ಸನ್ಸ್ಗಳು ಅಷ್ಟೇ 3 ಟೈಮ್ಸ್ ಹಾಕ್ತಾರೆ. ಸೊ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಅವನಿಗೆ ಫುಡ್ ರೆಡಿ ಆಗಿದೆ. ನೋಡಿ, ಈಗ ಅವನು ಯಾವ ರೀತಿ ಇಷ್ಟಪಟ್ಟು ತಿಂತಾನೆ ಅಂತ ನಿಮಗೆ ತೋರಿಸ್ತೀನಿ. ಫುಡ್ಡು ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ ನೋಡಿ. ಈಗ ರಾಣ ಇಲ್ಲೇ ಇದ್ದಾನೆ. ರಾಣ ತೋರಿಸು. ರಾಣ ಬಾ ಇಲ್ಲಿ. ಹತ್ತಿರಕ್ಕೆ ತೋರಿಸು. ನೋಡಿ ಎಷ್ಟು ಖುಷಿಯಾಗಿ ತಿಂತಾ ಇದ್ದಾನೆ. ಫುಲ್ ಕಂಫರ್ಟಬಾಗಿ ಆರಾಮಾಗಿ ತಿಂತಾ ಇದ್ದಾನೆ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಮಾತಾಡಲೇಬೇಕು. ಏನಪ್ಪ ಅಂತಂದರೆ, ಇವಾಗೆಲ್ಲ ಯಾರೆಲ್ಲ ಪೆಟ್ ಪೇರೆಂಟ್ಸ್ ಇದ್ದೀರಾ ಮತ್ತು ಇನ್ ಫ್ಯೂಚರಲ್ಲಿ ಯಾರೆಲ್ಲ ಆಗಬೇಕು ಅಂತಿದ್ದೀರಾ, ದಯವಿಟ್ಟು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು ಒಂದೇ, ನಿಮ್ಮ ಕೈಯಲ್ಲಿ 100% ನೀವು ಅದಕ್ಕೆ ಪ್ರೀತಿ ಕೊಡ್ತೀರಿ, ಒಳ್ಳೆ ಫುಡ್ ಹಾಕ್ತೀರಾ, ಚೆನ್ನಾಗಿ ನೋಡ್ಕೊತೀರಾ ಅನ್ನಂಗಿಂದ ಮಾತ್ರ ಸಾಕಿ. ಏನೋ ಒಂದು ಕಾಟಾಚಾರಕ್ಕೆ ಸಾಕ್ತಾಯಿದ್ದೀನಿ ಅಂತ ದಯವಿಟ್ಟು ಯಾರೋ ಸಾಕಕ್ಕೆ ಹೋಗಬೇಡಿ. ಮತ್ತು ಅದರಿಂದ ನಿಮಗೂ ಹಿಂಸೆ ಆಗುತ್ತೆ ಮತ್ತು ಅವಕ್ಕೂ ಹಿಂಸೆ ಆಗುತ್ತೆ. ಈ ಪ್ರಾಣಿಗಳು ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದಕ್ಕಿಂತ ತ್ರಿಬ್ಬಲ್ ಪ್ರೀತಿ ನಮಗೆ ಕೊಡುತ್ತೆ. ದಯವಿಟ್ಟು ಅದಕ್ಕೆ ಒಂದೇ ಕೇಜ್ ಒಳಗಡೆ ಆಗಿಬಿಟ್ಬಿಡೋದು, ಇಲ್ಲ ಸರಿಯಾಗಿ ಊಟ ಆಗದೆ ಇರೋದು, ಸರಿಯಾಗಿ ವಾಕ್ ಕರ್ಕೊಂಡು ಹೋಗದೆ ಇರೋದು, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಎಲ್ಲರೂ ಇದ್ದೀರಾ ಅವರೆಲ್ಲ ಪ್ರೀತಿ ಕೊಡೋಕ್ಕಿಂತ ಮಾತ್ರ ಸಾಕಿ. ಬರೀ ಒಬ್ಬರು ಪ್ರೀತಿ ನಂಬ್ಕೊಂಡು ದಯವಿಟ್ಟು ಅದನ್ನು ಕರ್ಕೊಂಡೋಗಿ ಹಿಂಸೆ ಕೊಡಬೇಡಿ. ಪ್ರಾಪರಾಗಿ ಅದಕ್ಕೆ ಫುಡ್ ಹಾಕಿ, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಸ್ ಕೊಡಿಸಿ, ವ್ಯಾಕ್ಸಿನ್ಸ್ ಕೊಡಿಸಿ, ಎಲ್ಲ ರೀತಿಯಲ್ಲಿ ತೋರಿಸಿ. ಅಟ್ಲೀಸ್ಟ್ ನಿಮ್ದು ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಬೇಜಾರಿರಲಿ, ಒಂದು 2 ಅವರ್ಸ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದು ನನ್ನ ರಿಕ್ವೆಸ್ಟು. ಯಾಕಂದರೆ ಅವಕ್ಕೂ ನಿಮ್ಮದೇ ಪ್ರಪಂಚ, ನಿಮಗಾದರೆ ಬೇರೆ ಸಾವಿರಾರು ಪ್ರಪಂಚ ಇರ್ಬೋದು. ಬಟ್ ಪ್ರಾಣಿಗಳಿಗೇನಿದೆ, ನೀವು ಒಬ್ಬರೇ ಪ್ರಪಂಚ ಆಗಿರ್ತೀರ. ಆ ಪ್ರಪಂಚದಲ್ಲಿ ಬದುಕ್ತಿದ್ದೀನಿ ಅನ್ನೋ ಮೂಡ್ದಾಗಿರ್ತಾರೆ. ಅದಕ್ಕೆ ನೀವು ಪ್ರೀತಿ ಕೊಡಬೇಕು. ಆಗಷ್ಟೇ ಅದನ್ನು ನಗ್ನಗ್ನ ಈ ಪ್ರಪಂಚದಲ್ಲಿ ಬಾಳಕ್ಕಾಗೋದು. ಇದು ನೀವು ಯಾವ ರೀತಿ ತಿಳ್ಕೊತಾರೋ ಗೊತ್ತಿಲ್ಲ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ನಿಮ್ಗೆ ಈಗ ಯಾರೋ ಗಿಫ್ಟ್ ಕೊಟ್ಟರು ಅಂತ ಇರ್ಬೋದು, ಇಲ್ಲ ನೀವೇ ಯಾವುದಾದ್ರೂ ವೀಡಿಯೋಸ್ಗೂ ಇರ್ಬೋದು, ಫಿಲಮ್ ನೋಡ್ಬೋದು, ಇನ್ಸ್ಪೈರ್ ಆಗಿ ತೊಗೊಂಡಿರ್ತೀರ, ತಂದು ಒಂದು ಏನೋ ಸಾಕಬೇಕು ಅಂತ ಒಂದು 3 ಮಂತ್ಸ್ 4 ಮಂತ್ಸ್ ಇಲ್ಲ 1 ಇಯರ್ವರೆಗೂ ಸಾಕ್ತೀರಾ. ಆಮೇಲೆ ಸಾಕೋಕ್ಕಾಗಲ್ಲ. ಅವಾಗೇನು ಮಾಡ್ತಾರೆ, ತೊಗೊಂಡೋಗಿ ಬೀದಿಗೆ ಬಿಟ್ಬಿಡ್ತೀರಾ. ಅದು ನಿಮ್ಮ ನಂಬಿ ಅದು ಜೀವನ ಮಾಡ್ತಾ ಇರುತ್ತೆ. ಸಡನ್ನಾಗಿ ಬೀದಿಲಿ ಬಿಟ್ಬಿಟ್ರೆ ಅದು ತೊಗೊಳಕ್ಕೂ ಅದು ಯಾವ ರೀತಿ ತೊಗೊಬೇಕು ಅಂತ ಅದಕ್ಕೂ ಗೊತ್ತಾಗಲ್ಲ. ಸೊ ಆಕ್ಸಿಡೆಂಟಾಗಿ ಸಾಯೋ ಚಾನ್ಸಸ್ ಇರುತ್ತೆ. ಊಟ ಉಪವಾಸ ಇಲ್ದಂಗೆ ಸಾಯೋ ಚಾನ್ಸಸ್ ಇರುತ್ತೆ. ಯಾರು ಪ್ರೀತಿ ತೋರಿಸ್ದೆ ಸಾಯೋ ಅಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾರು ಬೀದಿಗೆ ಬಿಡಬೇಡಿ, ಸಾಕಿ. ನಿಮ್ಮ ಕೆಲ ಹಂಗೂ ಸಾಕೋಕ್ಕಾಗಿಲ್ಲ ಅಂತಂದರೆ ಸುಮಾರು ಕೆನಲ್ಸ್ ಇದೆ, ಯಾರಾದರೂ ಬಂದು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರು ಕೊಡಿ. ಸುಮ್ಮನೆ ಎಲ್ಲ ಅದಕ್ಕೆ ಹಿಂಸೆ ಕೊಡಬೇಡಿ. ಇದರಿಂದ ಮಾತಾಡೋದ್ರಿಂದ ಏನೋ ನಿಮಗೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಏನೋ ಹೇಳಬೇಕು ಅನಿಸ್ತು, ಹಾಗಾಗಿ ಹೇಳಿದೆ. ನೋಡಿ, ಈಗ ರಾಣ ಊಟ ಮಾಡಿದಾಗಿತ್ತು ನೋಡಿ. ಈಗ ಕಂಪ್ಲೀಟಾಗೆಲ್ಲ ಖಾಲಿ ಮಾಡಿದ್ದಾನೆ. ಈಗ ಆಮೇಲೆ ಇದು ತಿಂದಿದ್ಮೇಲೆ ಯಾರು ಪ್ಲೇಟ್ನ ಅವ್ನು ತಿಂದಿದ್ದ ಬೌಲ್ನ ಅಲ್ಲೇ ಬಿಟ್ಟು ಹೋಗಬೇಡಿ. ಅದು ನೀಟಾಗಿ ವಾಶ್ ಮಾಡಿ, ಇಲ್ಲಾಂದರೆ ಅದಕ್ಕೆ ಬ್ಯಾಕ್ಟೀರಿಯಾ ಇರ್ಬೋದು, ಇಲ್ಲ ಫಂಗಸ್ ಎಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಕಂಪ್ಲೀಟಾಗಿ ವಾಶ್ ಮಾಡಿ. ಬನ್ನಿ, ಈಗ ಯಾವ ಥರ ವಾಶ್ ಮಾಡಿ ಇಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಈ ಥರ ನೀಟಾಗಿ ಕಂಪ್ಲೀಟಾಗಿ ವಾಶ್ ಮಾಡಿ ಎತ್ತಿಡಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಒಂದು ನೈಟು ಊಟ ಯಾವ ಥರ ಇರುತ್ತೆ ಅಂತ ಅದನ್ನು ವೀಡಿಯೋ ಮಾಡ್ತೀನಿ. ಒಂದು ವಾಕ್ ಸ್ಟೈಲ್ ಯಾವ ಥರ ಇರುತ್ತೆ, ವಾಕ್ ಯಾವ ಥರ ಮಾಡಿಸ್ಬೇಕು, ಪ್ರತಿಯೊಂದು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಇದೇ ಥರ ರೀತಿ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.